ಸ್ನೇಹಿತರೆ ನಮಸ್ಕಾರ. ಮೊದಲಿಗೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ಇದರ ಬಗ್ಗೆ ಡೀಟೇಲ್ ಆಗಿ ಮಾತನಾಡುವ. So before that I want to ask whether it was announced beforehand that both the prime ministers will be taking questions or No, we knew from advance that there would not be any questions. Okay. So that makes my job as a journalist even more important, because we cannot have foreign leaders in that just set the premise for democracy. No, we knew from advance that there would not be any questions. No, we knew from advance that there would not be any questions. ನಿಮಗೀಗ ಗೊತ್ತಾಗಿರಬಹುದು ನಾವು ಯಾವ ವಿಷಯದ ಬಗ್ಗೆ ಮಾತನಾಡೋಕೆ ಬಂದಿದ್ದೇವೆ ಅಂತ. ಹೌದು, ನಾರ್ವೆಯ ಪತ್ರಿಕಾಗೋಷ್ಠಿಯ ವಿಚಾರ. ಭಾರತದ ಪ್ರಧಾನಮಂತ್ರಿಗಳಿಗೆ ಅಲ್ಲಿನ ಪತ್ರಕರ್ತೆ ಅಂತ ಕರೆಸಿಕೊಳ್ಳುವ ಹೆಲ್ಲೆ ಲಿಂಗ್ ಎನ್ನುವಾಕೆ ಪ್ರಶ್ನೆ ಕೇಳಿದ್ದು, ಅದಕ್ಕೆ ಪ್ರಧಾನಿಯವರು ಉತ್ತರ ಕೊಡದೆ ಹೋಗಿದ್ದು, ಆಕೆ ಅದರ ವಿಡಿಯೋ ಮಾಡಿ ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ಭಾರತದ ರಾಹುಲ್ ಗಾಂಧಿ ಸೇರಿದಂತೆ ಸೋ ಕಾಲ್ಡ್ ಲಿಬರಲ್ಗಳು ಈ ವಿಡಿಯೋವನ್ನ ಹಂಚಿಕೊಂಡಿದ್ದು, ಅದಾದ ನಂತರ ದೇಶದ ವಿದೇಶಾಂಗ ರಾಯಭಾರಿಗಳು ಪತ್ರಿಕಾಗೋಷ್ಠಿ ನಡೆಸಿ ಆಕೆಯಿಂದ ಮತ್ತೆ ಪ್ರಶ್ನೆಗಳನ್ನ ಕೇಳಿ ಎಲ್ಲಾ ಪ್ರಶ್ನೆಗಳಿಗೆ ಒಂದರ ನಂತರ ಒಂದರಂತೆ ಉತ್ತರ ಕೊಡುವಾಗ ಅದರ ಮಧ್ಯದಲ್ಲಿಯೇ ಆಕೆ ಎದ್ದು ಹೋಗಿದ್ದು, ಈ ಎಲ್ಲ ಪ್ರಹಸನಗಳನ್ನ ನೀವೆಲ್ಲ ನೋಡಿರ್ತೀರಿ ಅಂತ ಅಂದ್ಕೊಳ್ತೇವೆ. ಈಗ ಮುಖ್ಯ ವಿಚಾರಕ್ಕೆ ಬರೋಣ. ಆಗ ವಿಡಿಯೋ ನೋಡಿದ್ರಿ ಅಲ್ವಾ, ಅದರಲ್ಲಿ ಆಕೆಯೇ ಸ್ಪಷ್ಟವಾಗಿ ಹೇಳ್ತಾಳೆ, ಆ ಪತ್ರಿಕಾಗೋಷ್ಠಿಯಲ್ಲಿ ಎರಡೂ ದೇಶಗಳ ನಾಯಕರಿಗೆ ಅಲ್ಲಿ ಪ್ರಶ್ನೆ ಕೇಳಲು ಯಾವುದೇ ಪೂರ್ವ ನಿಯೋಜಿತ ಯೋಜನೆ ಇರಲಿಲ್ಲ, ಕೇವಲ ಅವರ ಬ್ರೀಫಿಂಗ್ ಮಾತ್ರ ಇದ್ದದ್ದು ಅಂತ. ಬ್ರೀಫಿಂಗ್ ಅಂದ್ರೆ ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಏನೇನಾಯಿತು ಅನ್ನೋದನ್ನ ತಿಳಿಸುವ ಪ್ರಕ್ರಿಯೆ ಅಷ್ಟೇ. ಹಾಗಾದ್ರೆ ಈಕೆ ಪ್ರಶ್ನೆ ಕೇಳಿದ್ದು ಯಾಕೆ? ಅದರಲ್ಲೂ ಆಕೆಯ ದೇಶದ ಪ್ರಧಾನಿಯನ್ನ ಬಿಟ್ಟು ಭಾರತದ ಪ್ರಧಾನಿಯವರಿಗೆ ಪ್ರಶ್ನೆ ಕೇಳಿದ್ದು ಯಾಕೆ? ನಾರ್ವೆ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳ್ತಾಳೆ. ಭಾರತವನ್ನ ನಾವೇಕೆ ನಂಬಬೇಕು ಅನ್ನುವಂತಹ ಪ್ರಶ್ನೆಯನ್ನ ಭಾರತದ ಪ್ರಧಾನಮಂತ್ರಿಗಳಿಗೆ ಕೇಳುವುದನ್ನ ಬಿಟ್ಟು ಯಾರನ್ನ ನಂಬಿ ನೀವು ದೇಶದ ಜೊತೆಗೆ ಇಷ್ಟೆಲ್ಲ ಒಪ್ಪಂದಗಳನ್ನ ಮಾಡಿಕೊಂಡಿದ್ದೀರಿ ಅಂತ ನಾರ್ವೆಯ ಪ್ರಧಾನಮಂತ್ರಿಗಳಿಗೆ ಯಾಕೆ ಕೇಳಲಿಲ್ಲ? ಎಲ್ಲ ಪ್ರಶ್ನೆಗಳು ಉದ್ಭವಿಸುವಂತದ್ದು ಕಾಮನ್ ಅಲ್ವಾ? ಬಿಬಿಸಿಯೊಂದಿಗೆ ಆಕೆ ಮಾತನಾಡುವ ವಿಡಿಯೋ ನೋಡಿದಾಗ ಆಕೆ ಪ್ರಶ್ನೆಯನ್ನ ಕೇಳಲೇಬೇಕು ಅಂತ ಪೂರ್ವ ನಿಯೋಜಿತವಾಗಿಯೇ ಇದ್ದಂತೆ ಕಾಣುತ್ತದೆ. ಇದರ ಹಿಂದೆ ಅಂತಾರಾಷ್ಟ್ರೀಯ ಷಡ್ಯಂತ್ರ ಏನಾದರೂ ಇದೆಯಾ ಅನ್ನೋದು ಗೊತ್ತಿಲ್ಲ, ಆದರೆ ಇದರಿಂದ ಆಕೆಯ ಸೆಲೆಬ್ರಿಟಿ ಸ್ಟೇಟಸ್ ಅಂತೂ ಮೇಲಕ್ಕೇರುವುದು ಸತ್ಯ. ಇದಾದ ಬಳಿಕ ನಾನು ರಾಹುಲ್ ಗಾಂಧಿ ಅವರ ಸಂದರ್ಶನವನ್ನು ನಡೆಸಲು ಉತ್ಸುಕಳಾಗಿದ್ದೇನೆ ಅಂತ ಹೇಳಿರೋದು ಅದು ಕೂಡ ಸಂಶಯವನ್ನ ಹುಟ್ಟುಹಾಕ್ತದೆ. ಇನ್ನು ಏನೂ ಅಲ್ಲದ ಆಕೆಯ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಪಶ್ಚಿಮದ ಭಾರತೀಯ ರಾಯಭಾರ ಕಚೇರಿ ಆಕೆಯ ಮುಂದೆ ಕುಳಿತಿತ್ತು ಅಂದ್ರೆ ಭಾರತವು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಎಷ್ಟು ಮಹತ್ವವನ್ನು ಕೊಡುತ್ತದೆ ಅನ್ನೋದನ್ನ ಆಕೆಗೆ ಮತ್ತು ಭಾರತದಲ್ಲಿ ಅದನ್ನ ಶೇರ್ ಮಾಡ್ತಾ ಇರುವಂತಹ ಲಿಬರಲ್ಗಳಿಗೆ ಅರಿವಾಗಬೇಕಾಗಿತ್ತು. ಆಕೆಯ ಪ್ರಶ್ನೆಗೆ ಸರಿಯಾಗಿ ಸಮರ್ಥವಾಗಿ ವೆಸ್ಟರ್ನ್ ಮಾಧ್ಯಮಗಳಿಗೆ, ವೆಸ್ಟರ್ನ್ ದೇಶಗಳಿಗೆ ಅರ್ಥವಾಗುವಂತೆ ಉತ್ತರ ನೀಡಿದ್ದು ಸಿಬಿ ಜಾರ್ಜ್ ಅನ್ನುವಂತಹ ಭಾರತೀಯ ವಿದೇಶಾಂಗ ಇಲಾಖೆಯ ಪಶ್ಚಿಮ ಭಾಗದ ಕಾರ್ಯದರ್ಶಿ. ಆಕೆಯ ಪ್ರಶ್ನೆ ಇದ್ದದ್ದು ಭಾರತದಲ್ಲಿ ಮಾನವ ಹಕ್ಕು ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯದ ಬಗ್ಗೆ. ಇದಕ್ಕೆ ಉತ್ತರ ನೀಡಿದ್ದು ಭಾರತದಲ್ಲಿ ಅಲ್ಪಸಂಖ್ಯಾತ ಸಮುದಾಯವಾಗಿರುವ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರುವಂತಹ ವ್ಯಕ್ತಿ. ವೆಸ್ಟರ್ನ್ ಮೀಡಿಯಾಗಳು ಬಿಂಬಿಸ್ತಾ ಇರುವ ಹಾಗೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ನಡೀತಾ ಇದ್ದರೆ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರುವ ವ್ಯಕ್ತಿ ಪಶ್ಚಿಮ ಭಾಗದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗ್ತಾ ಇತ್ತ? ಇದೆಲ್ಲ ಭಾರತದ ಕಾಂಗ್ರೆಸ್ಸಿಗರಿಗೆ, ಲಿಬರಲ್ಗಳಿಗೆ ಅರ್ಥವಾಗ್ತಾ ಇಲ್ಲ ಅಂತ ಏನಲ್ಲ, ಆದರೆ ಅವರಿಗೆ ಮೋದಿ ಅವರನ್ನ ನಖಶಿಕಾಂತವಾಗಿ ವಿರೋಧಿಸಬೇಕು ಅಷ್ಟೇ. ಪತ್ರಿಕಾ ಸ್ವಾತಂತ್ರ್ಯ ಅನ್ನುವಂಥದ್ದು ಪ್ರಶ್ನೆ ಕೇಳಿ ಓಡಿ ಹೋಗುವಂಥದ್ದಲ್ಲ, ಉತ್ತರವನ್ನ ಪೂರ್ತಿಯಾಗಿ ಕೇಳುವುದು ಕೂಡ ಪತ್ರಿಕಾ ಸ್ವಾತಂತ್ರ್ಯವೇ. ಅಂತಹ ವ್ಯವಧಾನವೇ ಇಲ್ಲದ ಅಪ್ರಬುದ್ಧೆಯನ್ನ ಮೋದಿಗೆ ಪ್ರಶ್ನೆ ಕೇಳಿ ತಬ್ಬಿಬ್ಬುಗೊಳಿಸಿದ್ದಾಳೆ ಅಂತ ಬಿಂಬಿಸ್ತಾ ಆಕೆಯನ್ನ ಈಗ ಜಾಗತಿಕ ಮಟ್ಟದ ಪತ್ರಕರ್ತೆ ಅಂತ ಭಾರತದ ಲಿಬರಲ್ಗಳು ಬಿಂಬಿಸ್ತಾ ಇರುವುದನ್ನು ನೋಡುವಾಗ ಮುಳುಗುವವನಿಗೆ ಹುಲ್ಲು ಕಡ್ಡಿಯು ಆಸರೆ ಅನ್ನುವಂತಹ ಗಾದೆ ಇದೆಯಲ್ಲ, ಅದು ನೆನಪಾಗ್ತದೆ. ಅಂದ ಹಾಗೆ ನಾರ್ವೆಯ ಪತ್ರಿಕೆಯೊಂದು ಭಾರತದ ಪ್ರಧಾನಮಂತ್ರಿಯವರನ್ನ ಹಾವಾಡಿಗ ಅಂತ ಬಿಂಬಿಸುವ ಕಾರ್ಟೂನ್ ಒಂದನ್ನ ಪ್ರಕಟಿಸಿ ನಾರ್ವೆ ದೇಶಕ್ಕೆ ಸ್ವಾಗತ ಮಾಡಿದೆ. ಒಂದು ಸಾರ್ವಭೌಮ ದೇಶದ ಪ್ರಧಾನಿಯನ್ನ ಬೇರೊಂದು ದೇಶದ ಪತ್ರಿಕೆಯೊಂದು ಈ ರೀತಿಯಾಗಿ ಬಿಂಬಿಸುವಂತದ್ದು ಪತ್ರಿಕಾ ಸ್ವಾತಂತ್ರ್ಯವ? ಇನ್ನು ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅನ್ನುವಂಥದ್ದು ಯಾರು ತಯಾರಿಸ್ತಾರೆ, ಅದಕ್ಕೆ ಫಂಡಿಂಗ್
ಮಾಡುವವರು ಯಾರು ಅನ್ನೋದನ್ನೆಲ್ಲ ನಾವು ಹಿಂದೆ ಡೀಟೇಲ್ಡ್ ಆಗಿ ತಿಳಿಸಿದ್ದೇವೆ. ಒಂದು ವೇಳೆ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇಲ್ಲದೆ ಇರ್ತಾ ಇದ್ರೆ ಭಾರತದ ಸೋಕಾಲ್ಡ್ ಲಿಬರಲ್ಗಳು ಅವಳ ಎಕ್ಸ್ ಪೋಸ್ಟ್ ಅನ್ನ ಇಷ್ಟೆಲ್ಲ ವ್ಯಾಪಕವಾಗಿ ಶೇರ್ ಮಾಡಲು ಸಾಧ್ಯವಾಗ್ತಾ ಇತ್ತಾ? ಈ ಪ್ರಶ್ನೆಗೆ ಆ ಲಿಬರಲ್ಗಳೇ ಉತ್ತರ ನೀಡಬೇಕು.